ವೀಕ್ಷಕ ನಮಸ್ಕಾರ. ತೇಜಸ್ವಿನಿ ಸ್ಟುಡಿಯೋ ನಿಮಗೊಂದು ವಿಶೇಷವಾದಂಥ ಒಂದು ಮಾಹಿತಿ ಏನು ಅಂದರೆ, ಈ ಸ್ಟುಡಿಯೋ ಹೆಸರು ನೀವು ಕೇಳಿಲ್ಲ ಅಂದ್ಕೊಳ್ಬೋದು, ಬಟ್ ಆ ಸ್ಟುಡಿಯೋ ಮಾಲೀಕರು ನೋಡಿದ ತಕ್ಷಣ ನಿಮಗೆ ನಿಜವೂ ಖುಷಿ ಆಗ್ತದೆ. ಯಾಕೆ ಅಂದರೆ ನಮ್ಮ ಬನ್ನೂರು ಟೌನು ಮತ್ತು ಬನ್ನೂರು ಹೋಬಳಿನಲ್ಲಿ ಇತಿಹಾಸ ಪ್ರಸಿದ್ಧವಾಗಿರುವಂಥ ಕೆಲವೊಂದು ಸ್ಟುಡಿಯೋಲ್ಲಿ ಕೆಲಸ ಮಾಡಿ ಪರಿಣಿತವಾದಂತಹ ನಮ್ಮ ಗುರುಗಳು ಅವು ಮಾಡಿರೋವಂಥದ್ದು. ಅವ್ರು ಯಾರು ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ತೇಜಸ್ವಿನಿ ಸ್ಟುಡಿಯೋ ಅಂತಂದರೆ ಹಿಂದೆ ಯಾವುದಿತ್ತು ಏನು ಅಂತ, ಇವತ್ತು ಅದು ಎಲ್ಲಿಗೆ ಶಿಫ್ಟ್ ಆಗಿದೆ. ಮತ್ತು ಇವರು ವೃತ್ತಿಪರ ನಮ್ಮ ಛಾಯಾಗ್ರಾಹಕರ ಬಾಂಧವರು. ತುಂಬ ಖುಷಿಯಾಗುತ್ತೆ. ತಾವೇನು ನೋಡ್ತಾ ಇದು ಬಸ್ ಸ್ಟ್ಯಾಂಡು ಪಕ್ಕದಲ್ಲಿರುವಂಥದ್ದು. ಕೆಲವೇ ಹೆಜ್ಜೆಗಳಷ್ಟೇ. ವಿಶೇಷವಾಗಿರೋಂಥ ಒಂದು ಸ್ಟುಡಿಯೋ. ಯಾಕೆಂದರೆ ಇಲ್ಲಿ ಇವತ್ತು ಸ್ಟುಡಿಯೋಗಳು ನಶಿಸಿ ಹೋಗ್ತಾ ಇದೆ. ಕಾರಣ ಏನು, ಅದು ಬೇರೆ ಬೇರೆ ಥರ ಇದೆ. ಆದರೆ ಈ ಒಂದು ಸ್ಟುಡಿಯೋನ ತುಂಬ ಅಚ್ಚುಕಟ್ಟಾಗಿ ಮಾಡಿರೋಂಥದ್ದು ಇಲ್ಲಿ ನಾವು ನೋಡ್ಬೋದು. ತೇಜಸ್ವಿನಿ ಡಿಜಿಟಲ್ ಸ್ಟುಡಿಯೋ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಇವತ್ತು ಸ್ಟುಡಿಯೋಗಳು ತುಂಬಾ ನಶಿಸಿ ಹೋಗ್ತಾ ಇರೋದು ಕಾರಣ ಏನು ಅಂತಂದರೆ ಡಿಜಿಟಲ್ ಮೀಡಿಯಾ ಬಂದಿರೋದ್ರಿಂದ. ಅದರಲ್ಲಿ ನಮ್ಮ ಗುರುಗಳಾದಂಥ ಕಂಬಣ್ಣವರು, ಯಾಕೆ ಇವ್ರನ್ನ ನಾವು ಗುರುಗಳು ಅಂತ ಅನ್ಬೇಕು ಅಂದರೆ, ಇವತ್ತು ನನಗೆ ವಿದ್ಯೆ ಕಲಿಸ್ಕೊಟ್ಟಂಥ ಕೆಲವೊಂದು ವಿಚಾರಗಳು ಕೂಡ ಇವ್ರ ಹತ್ರ ನಾನು ಕಲ್ತಿದ್ದೀನಿ. ಹಾಗಾಗಿ ಇಷ್ಟು ಖರ್ಚು ಮಾಡಿ ಇಲ್ಲಿ ಸ್ಟುಡಿಯೋನ ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಸ್ಟುಡಿಯೋ ನಡೆಸೋದೇ ಕಷ್ಟ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಷ್ಟೆಲ್ಲ ವಿಶೇಷವಾದಂತಹ ಆಕರ್ಷಣೀಯವಾಗಿ ಮಾಡಿ ಈ ಒಂದು ಸ್ಟುಡಿಯೋನ ಬೆಳಕಿರ್ತಾರೆ. ಯಾಕೆಂದರೆ ಇವರು ಸಂಪಾದನೆ ಮಾಡಬೇಕು ಅಂತ ಸ್ಟುಡಿಯೋ ಮಾಡಿಲ್ಲ, ಅವರ ಒಂದು ವೃತ್ತಿ ಅದು. ಅದನ್ನು ಬಿಡಬಾರ್ದು, ತಲಾಂತರದಿಂದ ಮಾಡ್ತಿರೋಂಥ ವೃತ್ತಿ. ಹಾಗಾಗಿ ಈ ಒಂದು ಸ್ಟುಡಿಯೋನ ಇಂಪ್ರೂವ್ ಮಾಡೋದಕ್ಕೆ ಮೊದಲು ಇವರು ಮಾರ್ಕೆಟ್ನಲ್ಲಿದ್ದರು. ಸುಮಾರು 25 ವರ್ಷಗಳ ಕಾಲ ಒಂದೇ ಜಾಗದಲ್ಲಿದ್ದು ಹೆಸರುವಾಸಿ ಮಾಡಿರೋಂಥವ್ರು ಕೂಡ ನೋಡ್ಬೋದು. ಇವರು ಎಲ್ಲ ಥರ ಕಲೆ ಕೂಡ ಇದೆ. ಎಲ್ಲ ಥರನೂ ಕೂಡ ಇವತ್ತು ಇವರು ಕಲ್ತಿರೋವಂಥದ್ದು. ಏನು ಹಿಂದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಬರ್ತಿತ್ತೋ ಆ ಒಂದು ಪಿಕ್ಚರಿಂದ ಹಿಡಿದು ಇವತ್ತು ಡಿಜಿಟಲ್ವರೆಗೂ, ಅಂದರೆ ಏನೆಲ್ಲ ಇವತ್ತು ತಾವು ಅನ್ಬೋದು, ಮೈಸೂರಿಗೆ ಹೋದರೆ ಅಂಥ ಫೋಟೋಗ್ರಾಫರು ಇಂಥ ಫೋಟೋಗ್ರಾಫರು ಹಂಗೆಲ್ಲ ಮಾಡ್ತಾರೆ. ಅದೆಲ್ಲ ಇಲ್ಲೇ ಮಾಡ್ತಾರೆ. ಆದರೆ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ, ಉತ್ತಮವಾದಂಥ ಕ್ವಾಲಿಟಿ ಕೂಡ ಸಿಗುತ್ತೆ. ಆ ಥರ ಇರೋವಂಥ ನಮ್ಮ ಕಂಬಣ್ಣವರು ಇದೊಂದು ಸ್ಟುಡಿಯೋ ಮಾಡಿದ್ದಾರೆ. ನಿಜವೂ ಖುಷಿ ಆಗುತ್ತೆ. ಯಾಕೆಂದರೆ ವೃತ್ತಿ ಬಾಂಧವರು ಒಂದು ಸ್ಟುಡಿಯೋನ ಹೊಸದಾಗಿ ಓಪನ್ ಮಾಡೋರಂದರೆ ಅದು ಹೆಗ್ಗಳಿಕೆ ಮಾತು. ಹಾಗಾಗಿ ವೃತ್ತಿ ಬಾಂಧವರು ಸ್ಟುಡಿಯೋನ ಉಳಿಸ್ಕೊಂಡು ಹೋಗೋದೇ ಕಷ್ಟ. ಇವತ್ತು ಇಷ್ಟು ಖರ್ಚು ವೆಚ್ಚ ಮಾಡಿ ಇವತ್ತೊಂದು ಸ್ಟುಡಿಯೋ ಮಾಡಿದ್ದಾರೆ. ಇವತ್ತು ಯಾವುದೇ ರೀತಿಯಾದಂಥ ಸಿಟಿಗೆ ಹೋಗುವಂಥ ಅವಶ್ಯಕತೆಗಳಿಲ್ಲ. ಯಾಕೆಂದರೆ ಇವತ್ತು ಎಲ್ಲ ಉದ್ದಿಮೆದಾರರು ಮತ್ತು ಎಲ್ಲ ವೃತ್ತಿ ಬಾಂಧವರು ಎಲ್ಲ ಥರ ಕೆಲಸ ಮಾಡ್ತಾರೆ. ನಮ್ಮ ಬನ್ನೂರಿನಲ್ಲಿ ಇವತ್ತು ವಿಶೇಷವಾಗಿ ಸ್ಟುಡಿಯೋನ ಓಪನ್ ಮಾಡಿಕೊಂಡು ಸುಮಾರು 40 ವರ್ಷಗಳ ಕಾಲ ಇವತ್ತು ಸ್ಟುಡಿಯೋ ಬಿಸ್ನೆಸ್ಸಲ್ಲಿ ತಮ್ಮ ಜೀವನ ಮಾಡ್ಕೊಂಡು ಬಂದಿರೋಂಥದ್ದು. ಆ ವ್ಯಕ್ತಿ ಏನು ಕೂಡ ಮಾಡ್ಕೊಂಡಿಲ್ಲ, ಜೀವನಕ್ಕೋಸ್ಕರ ಏನೂ ಮಾಡಿಲ್ಲ. ಇವತ್ತು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಏನಂತಾರೆ ಅಂತ. ಯಾಕೆ ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ವೃತ್ತಿ ಬಂದು ಸ್ಟುಡಿಯೋ ಕೆಲಸನೇ. ಆದರೆ ಇವತ್ತು ನಾನು ಈ ವಿಡಿಯೋ ತೆಗಿತಾ ಇರೋದು ಕಾರಣನ ಸ್ಟುಡಿಯೋನೇ. ಅದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಕಂಬಣ್ಣವರು. ಯಾಕೆಂದರೆ ಅವರ ಗಡಿಯಲ್ಲಿ ಬೆಳೆದಂಥವ್ರು ನಾವೆಲ್ಲ. ಇನ್ನೂ ಹಲವಾರು ಜನ ವೃತ್ತಿಪರ ಛಾಯಾಗ್ರಾಹಕರು ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾದ ಮುಖ್ಯಸ್ಥರು. ಇದಕ್ಕೆಲ್ಲ ಮೇಲು ಬುಡ ಅಂತಂದರೆ ವಾಸವಣ್ಣವರು ತೀರೋದ್ರು. ಅವ್ರ ಬಿಲ್ಡಿಂಗಲ್ಲೇ ಇವತ್ತು ಇರೋವಂಥದ್ದು ಅವರ ಒಂದು ಪ್ರೀತಿ ವಿಶ್ವಾಸ ಕೃತಜ್ಞತೆ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸ್ಟುಡಿಯೋ ಮಾಡ್ತಾರೆ ಅಂತಂದರೆ ಸುಲಭ ಅಲ್ಲ. ಇಂಥ ಸ್ಟುಡಿಯೋಗಳು ವಿರಳ. ಕಾರಣ ಏನು ಅಂದರೆ, ಇವತ್ತು ಒಂದು ಸಮಾಜದಲ್ಲಿ ಕೇವಲ ವೃತ್ತಿಪರರಾಗಿ ಉಳ್ಕೊಬೇಕು ಅಂತ ಕೂಡ ನಾವು ಅವರು ಮಾಡಿರೋವಂಥದ್ದು. ನಾವು ಇವತ್ತೇನು ಮಾಡ್ತೀವಿ, ವೃತ್ತಿಪರರು ಅಂತಂದರೆ ನಾವು ಏನು ಸಿಟಿಲಿ ದೊಡ್ಡ ಸ್ಟುಡಿಯೋ ಮಾಡಿಬಿಡೋರೆ, ಅವರು ಹಂಗೆ ಮಾಡ್ರೆ ಹಿಂಗೆ. ಇಲ್ಲಿ ಎಲ್ಲ ಥರ ಛಾಯಾಗ್ರಾಹಕರು ಸಿಗ್ತಾರೆ. ದಯವಿಟ್ಟು ತಾವು ಅರ್ಥ ಮಾಡಿಕೊಂಡು ಹೊಸದಾಗಿ ಸ್ಟುಡಿಯೋ ಮಾಡಿದ್ದಾರೆ. ಇಂಥವ್ರನ್ನ ನಾವು ಬೆಂಬಲಿಸೋಣ. ಹಾಗಾಗಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಗುರುಗಳೇ, ತಮ್ಮ ಎಷ್ಟನೇ ವರ್ಷ ಸ್ಟುಡಿಯೋದ ಒಂದು ಅನುಭವ? 30 ವರ್ಷ ಆಗಿದೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದ ಅನುಭವ ನಿಮಗೆ ಸ್ಟುಡಿಯೋದಲ್ಲಿ? ಸರ್ ನಾನು ಇನ್ನೂ ಮದುವೆ ಆಗಿಲ್ಲ. ಹಾಂ. ನಾನು ಅವಾಗ ಅಲ್ಲ, ನಿಮ್ಮ ಹತ್ರ ನಾನು ಫೋಟೋ ತೆಗಿಸ್ತಾ ಇದ್ದೆ. ಟೋಟಲ್ ನನಗೀಗ 35 ವರ್ಷ ಆಗಿದೆ ಸರ್. ಅನುಭವ. ಅನುಭವ. ತುಂಬ ಹಳಬ್ರು ನೀವೆಲ್ಲ. ಆಯ್ತಾ ನೋಡಿ, ಇವತ್ತು ₹1 ಕೂಡ ನೀವು ಸ್ಟುಡಿಯೋದಲ್ಲಿ ಇವತ್ತು ಸಂಪಾದನೆ ಮಾಡೋಕ್ಕಾಗಿಲ್ಲ ಮಕ್ಕಳು ಸಾಕೋದೇ ಕಷ್ಟ ಅಲ್ವಾ? ಇವತ್ತು ಅಂಥ ಇದರಲ್ಲಿ ನೀವು ಸ್ಟುಡಿಯೋ ಘನತೆ ಗೌರವ ಕಾಪಾಡಬೇಕು ಅಂತ ಒಂದು ಏನು ಇವತ್ತು ಕಂಬಣ್ಣವರು ಬನ್ನೂರಲ್ಲಿ, ಇಡೀ ಬನ್ನೂರು ಹೋಬಳಿಲಿ ಪರಿಚಯ ಇದ್ರೆ ನೀವು ಎಲ್ಲ ಬಂಡವಾಳ ಹಾಕೊಂಡು ಈಗಲೂ ಕೂಡ ಸ್ಟುಡಿಯೋ ನಡೆಸ್ತಾ ಇದ್ದಾರೆ. ಅದೊಂದು ಖುಷಿ ಆಗುತ್ತೆ. ಏನು ಮಾಡ್ತೀವಿ? ಹೌದು. ಇದರಲ್ಲಿ ನಮ್ಗೇನಿಲ್ಲ, ಬಾಡಿಗೆಗಾಗಲಿ ಮನೆ ಖರ್ಚು ನಡ್ಕೊಳ್ಳಿ. ಇಷ್ಟು ಬಿಟ್ರೆ ಇಲ್ಲೇನು ಪ್ರಾಪರ್ಟಿ ಮಾಡಿ ಒಳ್ಳೆ ಕ್ವಾಲಿಟಿ ಕೊಟ್ಟರು ಕೂಡ ಜನಗಳಿಗೆ ನಾವು ಕೇಳಿದ ದುಡ್ಡು ಕೊಡಿಗೆ ಅವ್ರ ಕೈಲಿ ಆಗಲ್ಲ. ನಾವು ಕ್ವಾಲಿಟಿ ಕೊಡ್ತೀವಿ, ಅವ್ರು ದುಡ್ಡು ಕೊಡಲ್ಲ. ಹಾಗಾಗಿ ಎಲ್ಲ ಮೈಸೂರಿಗೆ ಹೋಗ್ತಾರೆ, ವೇಸ್ಟ್. ಮೈಸೂರಿಗೆ ಹೋದ್ರೆ ಒಂದು ಡಬಲ್ ಹಾಕಿ ಅವ್ರು ದುಡ್ಡು ಮಾಡ್ತಾರೆ. ಇದ್ರಲ್ಲಿ ಬಿಟ್ಟು ಅಲ್ಲಿ ಹೇಳಿದ್ದಾರೆ. ನಾವು ಬನ್ನಿ, ಅವ್ರಿಗಿನ್ನ ನಾವು ಇನ್ನೂ ಕಡಿಮೆ ದರದಲ್ಲಿ
ಒಳ್ಳೆ ಕ್ವಾಲಿಟಿ ಕೊಟ್ಟು ಅವ್ರಿಗೆ ನೀವು ಬನ್ನಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ರು ಕೂಡ ಕೆಲವರು ಏನು ಮಾಡ್ತಾರೆ ಅದೇನು ಹೇಳ್ತಾರಲ್ಲ ಬಂದೂರಲ್ಲಿ ಒಳ್ಳೊಳ್ಳೆ ಬಟ್ಟೆಗಳಿವೆ ಮೈಸೂರಿಗೆ ಹೋಗ್ತಾರೆ ಯಾಕೆ ಆ ಥರ ಇತ್ಲ ಗಿಡ ಮದ್ದಲ್ಲ ಇತ್ತು ಗಿಡ ಮದ್ದಲ್ಲ ಅಂದಂಗೆ ಜನಗಳಿಗೆ ಹೇಳಿಕ್ಕಾಗಲ್ಲ ಬಂದಷ್ಟು ಬರಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊ ಹೋಗೋಣ ಇನ್ನು ಮಕ್ಕಳಿಗೆ ಬೇರೆ ಕಡೆ ಬೇರೆ ಬೇರೆ ವೃತ್ತಿ ಮಾಡ್ಸೋಣ ನಾವು ಏನೋ ಈ ನಮ್ಮ ಕಲ್ತು ಬಿಟ್ಟಿದ್ದೀರಾ ಅದಿರಲಿ ಅಂತ ಮಾಡ್ಕೊ ಹೋಗೋಣ ಅಂತ ಮಾಡ್ತಾರೆ ನಿಮ್ಮ ತಲೆತಾಂತರ ಒಂದಿರಲಿ ಇನ್ನೇನು ಮಾಡ್ತೀವಿ ಹಾಗಾಗಿ ಎಲ್ಲ ಥರ ವೃತ್ತಿ ಬಂದವರು ಕೆಲಸ ಒಂದೀಗ ಹೊಸದಾಗಿ ಒಂದು ಪ್ರಿಂಟರ್ ತೊಗೊಂಬಂದಿದ್ದು ಎಷ್ಟದು ಅದು 68,000 ಸರ್ 68,000 ಸಾವಿರ ಒಂದೇ ಒಂದು ಪ್ರಿಂಟ್ರು ಒಂದು ಪೆಂಟ್ ಹಾಂ 5 ನಿಮಿಷಕ್ಕೆ ಕೊಡೋಂಥ ಪ್ರಿಂಟರ್ ಅದು 2 ನಿಮಿಷಕ್ಕೆ 2 ನಿಮಿಷ 2 ನಿಮಿಷಕ್ಕೆ ಪೆಂಟ್ ಎಲ್ಲೂ ಇಲ್ಲ ಅದು ಬಂದೂರಲ್ಲಿ ಮುರಳಿ ಸಾಹೇಬ್ ಬರ್ತಾ ಇದೆ ನಮ್ಮ ಹತ್ರ ಇದೆ ಹಾಗಾಗಿ ಇಬ್ಬರ ಹತ್ರ ಇರೋದು ತುಂಬ ಹೊಸ ಡಿಜಿಟಲ್ ವರ್ಕು ಹೌದು ಡಿಜಿಟಲ್ ವರ್ಕು ಸರ್ ನಿಜಲ್ಲ ಯಾಕೆಂದ್ರೆ 70,000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನೀವು ಒಂದು ಫೋಟೋ ಪ್ರಿಂಟಿಂಗ್ ಮಡಿಕಿದ್ರೆ ಬಂಡವಾಳ ಹಾಕಿದ್ರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇವತ್ತು ಸಿಟಿ ಲೆವೆಲ್ಗೆ ಏನು ಅವಶ್ಯಕತೆ ಇಲ್ಲ ಇಲ್ಲೇ ಮಾಡ್ಕೊಬೋದೆಲ್ಲ ಕಾಂಪಿಟೇಷನ್ ಈಗ ಇರ್ಬೇಕಾದ್ರೆ ನಾವು ಅವ್ರಿಗಿನ್ನ ಆಮೇಲೆ ಇನ್ನೊಂದು ಈಗ ನಾನು ನಿಮ್ಮ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ಒಂದು ಸಣ್ಣ ಕುಗ್ರಾಮಕ್ಕೆ ಹೋದ್ರು ಉದಾಹರಣೆಗೆ ಬೂತ್ಕಳ್ಳಿ ಅನ್ಕೊಳ್ಳಿ ಅಲ್ಲಿ ಬಸ್ ಹೋಗಲ್ಲ ಏನು ಹೋಗಲ್ಲ ಕುಗ್ರಾಮ ಅದು ಅಲ್ಲೋದ್ರು ನಿಮ್ಮ ಬಗ್ಗೆ ಪರಿಚಯ ಹೇಳ್ತಾರೆ ನನಗೆ ಗೊತ್ತು ಯಾಕೆ ಇಡೀ 33 ಹಳ್ಳಿಲಿ ನೀವು ಪರಿಚಯ ಇದ್ದೀರಾ ಅದೇ ನಿಮ್ಗೆ ಆಶೀರ್ವಾದ ಇದೆ ಜನಗಳ ಜನಗಳಿಂದ ನಾನು ಇವತ್ತು ಅನ್ನತಿದ್ದೇನೆ ಏನೋ ಇರೋದ್ರಲ್ಲಿ ಜೀವನ ಮಾಡ್ಕೊ ಹೋಗ್ತಾ ನೋಡಿ ಯಾಕೆ ನಾನು ಸಣ್ಣ ಹಳ್ಳಿ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಪ್ರಚಾರದ ಮುಂದೆ ಏನೂ ಇಲ್ಲ ಇವತ್ತು ಕೋಟಿಗಟ್ಟಲೆ ಇರೋಂಥ ಜನಪ್ರತಿನಿಧಿ ಪ್ರಚಾರ ಇಲ್ಲದೆ ನಾವೇನು ಬೆಳಕು ಬರೋಕ್ಕಾಗಲ್ಲ ಹಾಗಾಗಿ ನನ್ನ ಒಂದು ಅಳಿಲು ಸೇವೆ ಇಂಥ ಒಂದು ಸ್ಟುಡಿಯೋನ ಗಮನಿಸಿ ಹಾಗೇನೆ ಎಲ್ಲ ಮಕ್ಕಳುಗಳು ಇವತ್ತು ಈ ಸ್ಟುಡಿಯೋನ ಬಳಸ್ಕೊಬೇಕಾಗಿ ಕೇಳ್ಕೊತಾ ಇದ್ದೀವಿ ಸರ್ ಖಂಡಿತವಾಗಿ ನಾನು ರೀಚಬಿಲಿಟಿಯಲ್ಲಿ ಹಾಕ್ಕೊಡ್ತೀನಿ ಯಾವ ಥರ ಬೇಕು ಅವ್ರಿಗೆ ಇಲ್ಲಿ ಬಂದು ಏನು ಸ್ಟುಡಿಯೋ ಬಿಸ್ನೆಸ್ ಮಾಡ್ತಾರೆ ಅದಕ್ಕಿಂತ ನಾನು ಕಮ್ಮಿ ಹಾಕೊಡ್ತೀನಿ ಅವರು ಇವ್ರು ಸುಳ್ಳು ಹೇಳ್ತಾರೆ ಅವ್ರು ಸುಳ್ಳು ಹೇಳ್ತಾರಲ್ಲ ಅವ್ರದ್ದು ಡೀಟೇಲ್ಸ್ ಬರ್ಸ್ಕೊ ಬನ್ನಿ ಅದಕ್ಕಿಂತ 2,000 ಕಮ್ಮಿನೇ ಕೊಡಿ ನಾನು ಇಸ್ಕೊತೀನಿ ಜನಗಳ ಸೇವೆ ಮಾಡಬೇಕು ಹೌದು ಅಷ್ಟೇ ಸ್ವಾಮಿ ಥ್ಯಾಂಕ್ ಯು ಕಂಬಿಣವ್ರೆ ಒಳ್ಳೇದಾಗಲಿ ಹೊಸ ಸ್ಟುಡಿಯೋ ಓಪನ್ ಮಾಡಿದ್ದೀರಾ ಮಾಡಿದ್ದೀವಿ ನಮಸ್ಕಾರ ಶುಭವಾಗಲಿ ಓಕೆ